ನಮಸ್ಕಾರ. ಈ ನವರಾತ್ರಿ ಸತ್ಸಂಗದ ಮೊದಲನೇ ದಿನಕ್ಕೆ ಸ್ವಾಗತ. ಶ್ರೀ ಮಹಾಲಕ್ಷ್ಮೀ ದೇವ್ಯೈ ನಮಃ. ಸೊ ಪ್ರತಿ ವರ್ಷ ನವರಾತ್ರಿಯಲ್ಲಿ ಏನಾದ್ರೂ ಒಂದು ವಿಷಯವನ್ನ ಎಲ್ಲರ ಜೊತೆನೂ ಹಂಚ್ಕೋಬೇಕು ಅಂತ ಆಸೆಯಿಂದ ಸತ್ಸಂಗ ನಡೆಸ್ತಾ ಇರ್ತೀನಿ. ಆದ್ರೆ ಈ ವರ್ಷ ನಾನೇ ತುಂಬಾ ಬ್ಯುಸಿ ಆಗ್ಬಿಟ್ಟು ಏನಾದ್ರೂ ಹೇಳಕ್ ಆಗತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಅಂತ ಸಮಯದಲ್ಲಿ ಇವತ್ತು ನಮ್ ಕೊಲೀಗ್ ಒಬ್ರು ನೀವೇನಾದ್ರೂ ನವರಾತ್ರಿ ಕಥೆಗಳನ್ನ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಆವಾಗ ನಾನು ವಿಚಾರ ಮಾಡ್ತಾ ಇದ್ದೆ ಏನ್ ಹೇಳ್ಬೋದು ಅಂತ. ಕರೆಕ್ಟ್ ಆಗಿ ಆ ಸಮಯಕ್ಕೆ ಈ ಒಂದು ಸಂಸ್ಥೆ ಇದೆ, ಗ್ಲೋಬಲ್ ಸ್ತೋತ್ರ ಪಾರಾಯಣ ಕೈಂಕರ್ಯಂ ಅಂತ ಹೇಳಿ. ಅವರು ನಮ್ಮ ಆಧ್ಯಾತ್ಮಿಕ ವಿಷಯಗಳನ್ನ ಎಲ್ಲ ಹೇಳ್ತಾ ಇರ್ತಾರೆ, ಎಲ್ಲರ ಜೊತೆನೂ ಹಂಚ್ಕೋತಾ ಇರ್ತಾರೆ. ಅದರಲ್ಲಿ ಶ್ರೀಮತಿ ಪ್ರಭಾ ಸೇನೇಶನ್ ಅವರು ತುಂಬಾ ಒಳ್ಳೆ ರೀತಿಯಲ್ಲಿ ಈ ನವರಾತ್ರಿಯ ಬಗ್ಗೆ ಒಂದು ಸೀರೀಸ್ ಶುರು ಮಾಡಿದ್ದಾರೆ. ಅಷ್ಟಲಕ್ಷ್ಮಿಯರ ಬಗ್ಗೆ ಇನ್ನ ಒಂದ್ ಸ್ವಲ್ಪ ಮಾಹಿತಿ ಕೊಟ್ಟು ನಮಗ್ ಭಕ್ತಿ ಹೆಚ್ಚಾಗೋ ತರ ಒಂದು ಕಥೆಯನ್ನ ಹೇಳಿ. ಸೊ ಅವರ ಕೃಪೆಯಿಂದ ನಾನೇನ್ ಅನ್ಕೊಂಡೆ, ನಂದೇ ಸ್ವಂತವಾಗಿ ಏನಾದ್ರೂ ಒಂದು ಹೇಳೋ ಬದಲು ಅವ್ರು ಹೇಳ್ತಾ ಇರೋದು ತಮಿಳಲ್ಲಿ, ಆದ್ರೆ ಅದು ಬಹಳಷ್ಟು ಜನಕ್ಕೆ ಆ ಭಾಷೆ ಬರ್ದೇ ಇರೋದ್ರಿಂದ ಅವ್ರಿಗೆ ಅದು ಅರ್ಥ ಆಗಲ್ಲ. ಸೊ ಇದೇ ವಿಷಯವನ್ನ ಇಂಗ್ಲಿಷ್ ಅಲ್ಲಿ ಮತ್ತು ಕನ್ನಡದಲ್ಲಿ ಹೇಳೋಣ ಅನ್ನೋ ವಿಚಾರದಿಂದ ಭಗವಂತನ ಪ್ರೇರಣೆಯಿಂದ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮೊದಲನೇ ದಿನಕ್ಕೆ ನಾವು ಧಾನ್ಯ ಲಕ್ಷ್ಮಿ ಅನ್ನೋ ದೇವಿಯ ಬಗ್ಗೆ ನೋಡೋಣ. ಸೊ ಅಷ್ಟಲಕ್ಷ್ಮಿಗಳಲ್ಲಿ ಮೊದಲನೇ ದಿನ, ನವರಾತ್ರಿಯ ಮೊದಲನೇ ದಿನ ಧಾನ್ಯ ಲಕ್ಷ್ಮಿಯನ್ನು ಪೂಜೆ ಮಾಡುವಂತ ಪ್ರಥೆ ಇದೆ. ಸೊ ಈ ಧಾನ್ಯ ಲಕ್ಷ್ಮಿಯ ಧ್ಯಾನ ಶ್ಲೋಕ: ಧಾನ್ಯ ಗುಚ್ಛಸ್ಸು ಪುಷ್ಪಾಂಗಂ ಇಕ್ಷುದಂಡಂ ಚ ಬಿಭ್ರತಿ ಧಾನ್ಯ ಲಕ್ಷ್ಮೀ ಮಹಾಭಾಗ ಭಾತು ಮನ್ಮಾನಸೇ ಸದಾ. ಸೊ ಈ ದೇವಿಗೆ ನಾವು ಅವರ ರೂಪ ನೋಡಿದ್ರೆ ಕೈಯಲ್ಲಿ ಅವರು ಧಾನ್ಯಗಳನ್ನು ಇಟ್ಕೊಂಡಿದ್ದಾರೆ ಮತ್ತು ಇನ್ನೊಂದು ಕೈಯಲ್ಲಿ ಕಬ್ಬು ಕೂಡ ಇದೆ. ಇದ್ಯಾಕೆ ಅಂದ್ರೆ ಈ ದೇವಿಯ ಕೃಪೆಯಿಂದ, ಇವರ ಆಶೀರ್ವಾದದಿಂದ ನಮಗೆ ಒಂದು ಒಳ್ಳೆ ರೀತಿಯ ಒಂದು ಆಹಾರ ಸಿಗುತ್ತೆ. ಅದರಿಂದ ನಮ್ಮ ಆರೋಗ್ಯವೂ ಚೆನ್ನಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಈ ಮೊದಲನೇ ದಿನ ಯಾಕೆ ಈ ದೇವಿಯನ್ನ ನಾವು ಪೂಜೆ ಮಾಡ್ಬೇಕು ಅಂದ್ರೆ, ನಮ್ಮ ಶರೀರ ದೃಢವಾಗಿದ್ರೇನೆ, ನಮ್ಮ ಶರೀರ ಆರೋಗ್ಯವಾಗಿದ್ರೇನೆ ಇದ್ರೇನೆ ನಮಗ್ ಮನಸ್ಸು ಕೂಡ ಸರಿಯಾದ ದಾರಿಯಲ್ಲಿ ಇರುತ್ತೆ. ಆ ಮನಸ್ಸು ಆರೋಗ್ಯವಾಗಿದ್ದಾಗ ಮಾತ್ರ ನಮ್ಮಿಂದ ಒಂದು ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಿ ದೇವರ ಭಕ್ತಿಯನ್ನ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಅದಕ್ಕಾಗಿ ನಾವು ಮೊದಲನೇ ದಿನ ಧಾನ್ಯ ಲಕ್ಷ್ಮಿಯನ್ನ ಪೂಜೆ ಮಾಡ್ತೀವಿ. ಲಕ್ಷ್ಮಿ ಅಷ್ಟೋತ್ತರ ನಾಮಾವಳಿ ಅನ್ನೋ ಒಂದು ನಾಮಾವಳಿಯಲ್ಲಿ ಈ ದೇವಿಗೆ ಸಂಬಂಧಪಟ್ಟಂತ ಹೆಸರು ಧನಧಾನ್ಯಕರಿ ಅಂತ ಹೇಳಿ. ಇವರು ಈ ವ್ಯಾಖ್ಯಾನ ಮಾಡಿದಾರಲ್ಲ, ಅದಕ್ಕೆ ಶ್ರೀಮತಿ ಪ್ರಭಾ ಸೇನೇಶ್ ಅವ್ರು ಹೇಳೋದು, ಅವ್ರ ಆಚಾರ್ಯರು ಹಾಗೂ ಅವ್ರ ಮಾವ ಆಗಿರುವಂತ ಶ್ರೀ ಕರುಣಾಕರಾಚಾರ್ಯರ್ ಸ್ವಾಮಿ ಅವರು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಇದನ್ನ ಒಂದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅವ್ರು ಹೇಳೋದು ಒಂದು ಕಥೆ ಇದೆ. ಈ ದೇವಿ ಹೇಗೆ ನಮಗೆ ಆಶೀರ್ವಾದ ಮಾಡ್ತಾಳೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಅವ್ರು ಕೊಟ್ಟಿದ್ದಾರೆ. ಶ್ರೀ ತೇರಳಂದೂರ್ ಆಂಡವನ್ ಅಂತ ಒಬ್ರು ಸ್ವಾಮಿಗಳಿದ್ರು. ಅವರು ಕಾಂಚೀಪುರಂ ಅಲ್ಲಿ ಕೆಲವು ವರ್ಷ ಇದ್ರು. ಆಗ ಒಂದ್ ಸಮಯ ಅವರಲ್ಲಿ ಇರುವಾಗ ಅಲ್ಲಿ ಅವ್ರಿಗೆ ಯಾರೋ ಒಬ್ಬ ವ್ಯಾಪಾರಿ, ಅವರು ಅವ್ರ ಶಿಷ್ಯರ ಜೊತೆ ಅಲ್ಲಿ ವಾಸ ಮಾಡ್ತಾ ಇದ್ರು. ಆಗ ಅಲ್ಲಿನ ವ್ಯಾಪಾರಿ ಒಬ್ಬ ಬಂದು ಅವ್ರಿಗೆ ಏನೇನ್ ಅವಶ್ಯಕತೆ ಇದೆಯೋ ಅದೆಲ್ಲ ಧಾನ್ಯಗಳನ್ನ, ಆ ಎಲ್ಲಾ ಸಾಮಾನು ವಸ್ತುಗಳನ್ನೆಲ್ಲ ಅವನು ಸಪ್ಲೈ ಮಾಡ್ದ. ಅವನು ಅದನ್ನೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಈ ಶಿಷ್ಯರು ಏನ್ ಅನ್ಕೊಂಡ್ರು, ಸರಿ ಅವ್ನಿಗೇನೋ ಒಂದು ಅರ್ಪಣಾ ಭಾವ ಇದೆ, ಅವನೊಂದ್ ಸೇವೆ ಅಂತ ಇದನ್ನ ನಮ್ಗೆ ಡೊನೇಷನ್ ತರ ಕೊಡ್ತಾ ಇದ್ದಾನೆ ಅಂತ ಅವ್ರು ಅನ್ಕೊಂಡಿದ್ರು. ಆದ್ರೆ ಆ ವ್ಯಾಪಾರಿಗೇನು ಆ ತರ ಉದ್ದೇಶ ಇರ್ಲಿಲ್ಲ. ಅವ್ನ್ ಲೆಕ್ಕ ಇಟ್ಕೊಂಡಿದ್ದ ಅವ್ನ್ ಏನೇನ್ ಕೊಟ್ಟಿದ್ದಾನೆ ಅಂತ. ಕಡೆಗೆ ಒಂದ್ ದಿನ ಅವರೆಲ್ಲ ಅಲ್ಲಿಂದ ಹೊರಡೋ ಸಮಯ ಬಂತು. ಸ್ವಾಮಿಗಳು ಅವ್ರ ಶಿಷ್ಯರು ಹೊರಡ್ಬೇಕು ಅಂದ್ರೆ ಇವನಿಗೆ ಗೊತ್ತಾಯ್ತು. ಸೊ ಒಂದ್ 2 ದಿನ ಮುಂಚೆ ಅವನ್ ಅಲ್ಲಿ ಹೋಗ್ಬಿಟ್ಟು ಅವ್ನ್ ಬಿಲ್ ಕೊಟ್ಟ ಅವ್ರಿಗೆ, ನೋಡಿ ನಾನು ಇಷ್ಟೆಲ್ಲ ನಿಮ್ಗೆ ಸಪ್ಲೈ ಮಾಡಿದೀನಿ, ಇದಕ್ ನೀವು ನನಗೆ ಪೇಮೆಂಟ್ ಕೊಡ್ಬೇಕು ಅಂತ ಕೇಳ್ದ. ಇವ್ರಿಗೆಲ್ಲ ಶಾಕ್, ಶಿಷ್ಯರಿಗೆಲ್ಲ ಆಶ್ಚರ್ಯ, ಅವ್ರಿಗೊಂಥರ ಆತಂಕ, ಏನಪ್ಪ ಇಷ್ಟು ದೊಡ್ಡ ಅಮೌಂಟ್ ಆಗಿದೆ, ನಾವೇನೋ ಇವ್ನ ಅರ್ಪಣೆ ಅಂತ ಕೊಡ್ತಾ ಇದ್ದಾನೆ ಅಂತ ಅನ್ಕೊಂಡಿದ್ರೆ ಇವ್ನು ಇವಾಗ ಬಂದ್ ಬಿಲ್ ಕೊಡ್ತಾ ಇದ್ದಾನೆ, ಏನ್ ಮಾಡೋದು ಇವ್ನಿಗೆ, ಹೇಗ್ ನಾವು ಇದನ್ನ, ಈ ಹಣ ನಮ್ಮ ಹತ್ರ ಏನಿಲ್ಲ ಇವಾಗ ಇಷ್ಟೆಲ್ಲ, ನಾವ್ ಹೇಗ್ ಅದನ್ನ ಕೊಡೋದು ಅಂತ ಅವ್ರಿಗೆಲ್ಲ ಭಯ ಆಗುತ್ತೆ. ಅವ್ರು ಹೋಗಿ ಸ್ವಾಮಿಗಳ ಹತ್ರ ಹೇಳ್ತಾರೆ. ಆಗ ಸ್ವಾಮಿ ಹೇಳ್ತಾರೆ, ಏನ್ ನೀವು ಯೋಚನೆ ಮಾಡಬೇಡಿ, ದೇವಿ ಇದ್ದಾಳೆ, ಮಹಾಲಕ್ಷ್ಮಿ ದೇವಿ ಇದ್ದಾಳೆ, ಅವಳು ನಮ್ಗೆಲ್ಲಾ ವಿಧದ ಆಶೀರ್ವಾದವನ್ನು ಕೂಡ ಮಾಡೋದಕ್ಕೆ ಸಿದ್ಧಳಾಗಿದ್ದಾಳೆ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಹೇಳಿ ಅವರು ಪಾದುಕಾ ದೇವಿ, ಅವರ ಆರಾಧ್ಯ ದೇವಿ ಪಾದುಕಾ ದೇವಿಯನ್ನ ಹೋಗಿ ಅವರು ಕೇಳ್ಕೊತಾರೆ, ಅವ್ರು ರಿಕ್ವೆಸ್ಟ್ ಮಾಡ್ತಾರೆ, ಅವ್ರು ಪೂಜೆ ಮಾಡ್ತಾರೆ. ಆ ಪಾದುಕಾ ದೇವಿ ಪೂಜೆ ಮಾಡಿ ಅವರು ಆಚೆ ಹೊರಗಡೆ ಬರ್ತಾರೆ. ಇನ್ನು ಸ್ವಲ್ಪ ಹೊತ್ತಿಗೆನೆ ಅವತ್ತೇನೆ ಅವ್ರಿಗೆ ಒಂದು ಪತ್ರ ಬರುತ್ತೆ.
ಆ ಪತ್ರದ ಜೊತೆ ಒಂದು ಮನಿ ಆರ್ಡರ್ ಕೂಡ ಬಂದಿರುತ್ತೆ. ಯಾರಿಂದ ಅಂದ್ರೆ ಚೆನ್ನೈಯಲ್ಲಿ ಅವ್ರ ಶಿಷ್ಯರೊಬ್ರು ಇದ್ರು. ಆ ಶಿಷ್ಯರು ಪತ್ರ ಬರೆದಿದ್ದಾರೆ ಮತ್ತೆ ಮನಿ ಆರ್ಡರ್ ಅಲ್ಲಿ ಹಣ ಕೂಡ ಕಳಿಸಿದ್ದಾರೆ. ಅವ್ರು ಯಾಕೆ ಈ ಅರ್ಪಣೆ ಈ ಹಣವನ್ನ ಕಳಿಸಿದ್ದಾರೆ ಅಂದ್ರೆ ಅವ್ರ ತಾಯಿಗೆ ತುಂಬಾ ವಯಸ್ಸಾಗಿದೆ. ಅದಕ್ಕೆ ಅವ್ರ ಅವ್ರ ತಾಯಿಗೋಸ್ಕರ ಆಚಾರ್ಯರು ಒಂದು ಶರಣಾಗತಿ ಅನ್ನೋ ಒಂದು ವಿಧಿಯನ್ನ ನಡೆಸ್ಕೊಡ್ಬೇಕು ಅಂತ ಅವ್ರು ಕೇಳ್ಕೊತಾ ಇದ್ದಾರೆ. ಮತ್ತೆ ಆ ವಿಧಿಯನ್ನ ನಡೆಸ್ಕೊಡೋದಕ್ಕೆ ಕೃತಜ್ಞತೆಯಿಂದ ಆ ಒಂದು ಅರ್ಪಣೆ ಭಾವದಿಂದ ಅವ್ರು ಆ ಮನಿ ಆರ್ಡರ್ ಕಳಿಸಿದ್ದಾರೆ. ಆ ಮನಿ ಆರ್ಡರ್ ತೆಗೆದು ನೋಡಿದ್ರೆ ಅದ್ರ ಅಮೌಂಟ್ ಎಷ್ಟಿದ್ದಿರಬಹುದು ಹೇಳಿ? ಎಕ್ಸಾಕ್ಟ್ ಆಗಿ ಆ ವ್ಯಾಪಾರಿ ಬಂದ್ ಎಷ್ಟು ಬಿಲ್ ಕೊಟ್ಟಿದ್ನಲ್ಲ ಅದೇ ಅಮೌಂಟ್ ಆ ಮನಿ ಆರ್ಡರ್ ಅಲ್ಲಿ ಬಂದಿದೆ. ಸೊ ಅದನ್ನ ಹೇಳ್ಬಿಟ್ಟು ಸ್ವಾಮಿಗಳು ಹೇಳ್ತಾರೆ ಎಲ್ಲಾ ಶಿಷ್ಯರ ಹತ್ರ, ನೋಡಿ ನಾನು ಹೇಳಲಿಲ್ವಾ, ಧಾನ್ಯಲಕ್ಷ್ಮಿ ನಮ್ಗೆ ಸದಾಕಾಲ ನಮ್ಗೆ ಏನೇನ್ ಬೇಕು, ನಮ್ಮ ಏನ್ ಅವಶ್ಯಕತೆ ಇರುತ್ತೋ ಅದನ್ನೆಲ್ಲ ಅವಳು ಪೂರೈಸ್ತಾಳೆ. ಇದು ನಮ್ಗೆ ಅವಳು ಕೊಟ್ಟಿರೋ ಒಂದು ಉದಾಹರಣೆ, ಹೇಗೆ ಅವಳು ನಮ್ ಸಹಾಯ ಮಾಡಿ ನಮ್ಮನ್ನ ಪೋಷಿಸ್ತಾಳೆ ಅನ್ನೋದು ಅಂತ. ಮಾರನೇ ದಿನ ಆ ವ್ಯಾಪಾರಿ ಬರ್ತಾನೆ. ಆಗ ಇವ್ರು ಅವನ್ಗೆ ಆ ಸ್ವಾಮಿಗಳು ಆ ಹಣವನ್ನ ಕೊಟ್ಬಿಟ್ಟು ಇದೆಲ್ಲಾನು ಹೇಳ್ತಾರೆ, ಹಿಂಗ್ ನಡೀತು, ನಮ್ಮ ಹತ್ರ ಇದಿರ್ಲಿಲ್ಲ, ಆದ್ರೆ ಅವ್ರ ಶಿಷ್ಯರು ಆಗ ಆ ವ್ಯಾಪಾರಿಗೆ ತುಂಬಾ ದುಃಖ ಆಗುತ್ತೆ. ಅವನಿಗೊಂಥರ ಸಡನ್ ಆಗಿ ಅವನಿಗೊಂಥರ ಬೇಜಾರಾಗ್ಬಿಡುತ್ತೆ. ಅಯ್ಯೋ, ಇಂಥ ದೊಡ್ಡ ವ್ಯಕ್ತಿಗಳು, ದೇವಿನೇ ಸಾಕ್ಷಾತ್ ಅವ್ರಿಗೆ ಸಹಾಯ ಮಾಡ್ತಾಳೆ, ನಾನು ಇವ್ರ ಹತ್ರ ಹೋಗಿ ಇಷ್ಟು ಚೀಪಾಗಿ ನಡ್ಕೊಂಡ್ಬಿಟ್ನಲ್ಲ, ನಾನು ಇಷ್ಟು ತುಚ್ಛವಾಗಿ ಈ ತರ ಅವ್ರಿಗೆ ನಾನು ಅರ್ಪಣೆ ಮಾಡ್ಬೇಕಿತ್ತು ಅದೆಲ್ಲ, ಆದ್ರೆ ನಾನು ಅವ್ರಿಗೆ ಹಣ ಕೇಳದ್ನಲ್ಲ ಅಂತ ಅವ್ನು ಬೇಜಾರಾಗ್ಬಿಟ್ಟು ಅವ್ನು ಹೇಳ್ತಾನೆ, ಬೇಡ, ನಾನು ಈ ಹಣ ತಗೊಳಲ್ಲ, ನಂಗೆ ಅರ್ಥ ಆಯ್ತು ಇವಾಗ ನಾನು ಏನ್ ತಪ್ಪು ಮಾಡ್ದೆ ಅಂತ, ಬೇಡ ನನ್ಗೆ ಅಂತಾನೆ. ಆದ್ರೆ ಸ್ವಾಮಿಗಳು ಹೇಳ್ತಾರೆ, ಇಲ್ಲ ಅದ್ ಪರವಾಗಿಲ್ಲ, ನೀನ್ ಇಟ್ಕೊ, ನಿನಗಂತ ಇದು ಕೊಟ್ಟಿದ್ದಾಳೆ ದೇವಿ, ನೀ ಇಟ್ಕೋ ಇದನ್ನ ಅಂತ. ಆಮೇಲೆ ಆ ವ್ಯಾಪಾರಿ ಹೇಳ್ತಾನೆ, ಸರಿ ಇವಾಗ ನೀವ್ ಹೇಳ್ತಾ ಇದ್ದೀರಾ, ನಾ ಇದನ್ನ ಇಟ್ಕೋತೀನಿ, ಆದ್ರೆ ಮುಂದೆ ಇವಾಗ ನೀವ್ ಹೊರಟಿದ್ದೀರಾ, ನಿಮ್ ಪ್ರಯಾಣಕ್ಕೆ, ನಿಮ್ ಯಾತ್ರೆ ಹೋಗುವಾಗ ನಿಮ್ಗೆ ಏನೇನ್ ಅವಶ್ಯಕತೆ ಇರುತ್ತೋ, ಅಲ್ಲಿ ನೀವು ಅಡಿಗೆ ಮಾಡ್ಕೊಳಕ್ಕೆ ನಿಮ್ ಶಿಷ್ಯರಿಗೆಲ್ಲ ಏನೇನ್ ಸಾಮಾನ್ ಬೇಕಾಗತ್ತೋ ಆ ಎಲ್ಲಾ ವಸ್ತುಗಳನ್ನು ನಾನೇ ಕೊಡ್ತೀನಿ, ನನ್ ಅರ್ಪಣೆ ಅಂತ ಕೊಡ್ತೀನಿ, ಅದಕ್ಕೆ ನೀವು ನನಗೇನು ಕೊಡ್ಬೇಕಾಗಿಲ್ಲ, ಅದು ನನ್ನ ಕೈಂಕರ್ಯ, ಅದು ನನ್ನ ಸೇವೆ ಅಂತ ಇಟ್ಕೊಳ್ಳಿ ಅಂತ ಹೇಳಿ ಅವನು ಆ ತರ ಮನಸ್ಸು ಅವನ್ಗೆ ಬದಲಾಗುತ್ತೆ. ಸೊ ಈ ಕತೆ ಹೇಳ್ಬಿಟ್ಟು ಈ ತರ ಧಾನ್ಯಲಕ್ಷ್ಮಿ ಅನ್ನೋಳು ನಮಗೆಲ್ಲವನ್ನೂ ಕೊಡ್ತಾಳೆ, ನಮ್ಮ ಪೋಷಣೆಗೆ ಏನೇನ್ ಅವಶ್ಯಕತೆ ಇದೆಯೋ ಅದೆಲ್ಲಾನು ಅವಳು ನಮಗೆ ಕೊಡ್ತಾಳೆ. ಇಷ್ಟು ವರ್ಷ ನಾವು ಇಷ್ಟು ಒಳ್ಳೆ ರೀತಿಯಲ್ಲಿ ನಮ್ಗೆ ಆಹಾರ ಸಿಕ್ಕಿದೆ, ನಮ್ಗೆ ಏನೇನ್ ಅವಶ್ಯಕತೆ ಇದೆಯೋ ಅದೆಲ್ಲ ಪೂರೈಸ್ಕೊಂಡು ಬಂದಿದ್ದಾಳೆ ದೇವಿ, ಅದಕ್ಕೋಸ್ಕರ ಅವಳಲ್ಲಿ ನಾವು ಕೃತಜ್ಞತೆಯನ್ನ ಸಲ್ಲಿಸೋಣ. ಹಾಗೆ ಮುಂದೆ ಕೂಡ ನಮ್ಗೆ ಇದೇ ತರ ಒಳ್ಳೆ ಆಹಾರ, ಒಳ್ಳೆ ಪೋಷಣೆ ಮತ್ತು ಒಳ್ಳೆ ಮನಸ್ಸನ್ನು ಕೊಟ್ಟು, ಆರೋಗ್ಯವನ್ನ ಕೊಟ್ಟು ಭಕ್ತಿಯ ಕಡೆ ನಮ್ಮನ್ನ ತಿರುಗಿಸ್ಲಿ ಅನ್ನುವಂಥ ಒಂದು ಪ್ರಾರ್ಥನೆ ಜೊತೆಗೆ ಇಲ್ಲಿ ನಾವು ಇವತ್ತಿನ ವಿಷಯ ನಿಲ್ಲಿಸೋಣ. ಎಲ್ರಿಗೂ ಕೃತಜ್ಞತೆಗಳು, ನಮಸ್ಕಾರ. ಮುಂದೆ ನಾಳೆ ಮತ್ತೆ ಇನ್ನೊಂದು ವಿಷಯ ನೋಡೋಣ.